ಕರ್ನಾಟಕದ ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನ ಮಧ್ಯೆ ಹಳೆಯ ಬ್ರಿಟಿಷರ ಕಾಲದ ಒಂದು ಬಂಗಲೆ ಇತ್ತು. ವಿಶ್ರಾಮ್ ಎಸ್ಟೇಟ್. ಆ ಊರಿನವರು ಆ ಬಂಗಲೆಯ ಕಡೆಗೆ ಹಗಲಲ್ಲೂ ಹೋಗಲು ಹೆದರುತ್ತಿದ್ದರು. 50 ವರ್ಷಗಳ ಹಿಂದೆ ಅಲ್ಲಿ ವಾಸವಾಗಿದ್ದ ಇಡೀ ಕುಟುಂಬ ನಿಗೂಢವಾಗಿ ಸಾವನ್ನಪ್ಪಿತ್ತು. ಅಂದಿನಿಂದ ಆ ಮನೆ ಅಳಿದುಳಿದ ಆತ್ಮಗಳ ತಾಣವಾಗಿತ್ತು. ಅದೇ ಕಾರಣಕ್ಕೆ ಪಕ್ಕ ಇದ್ದ ಹಳ್ಳಿಗಳಲ್ಲಿ ಯಾರು ಹೋಗುತ್ತಿರಲಿಲ್ಲ. ಸಮಿತ್ ಎಂಬ ಬೆಂಗಳೂರು ಮೂಲದ ಉದ್ಯಮಿಯು ಆ ಬಂಗಲೆಯನ್ನು ಹಾಗೂ ಅಲ್ಲಿದ್ದ ತೋಟವನ್ನು ಕೊಂಡುಕೊಂಡಿದ್ದ. ರಜೆ ಇದ್ದ ಕಾರಣ ಸಮಿತ್ ತನ್ನ ಸ್ನೇಹಿತನನ್ನು ಕರೆದುಕೊಂಡು ಆ ಬಂಗಲೆ ನೋಡಲು ಬಂದನು. ಸಮಿತ್ನ ಸ್ನೇಹಿತ ರಾಘವ ಕಾರಿನಲ್ಲಿ ಹೋದ್ರೆ ಬೋರ್ ಆಗುತ್ತೆ. ಅಷ್ಟು ದೊಡ್ಡ ಅರಣ್ಯ ಪ್ರದೇಶಕ್ಕೆ ನಾವು ಬೈಕಿನಲ್ಲಿ ಹೋಗೋಣ, ಜಾಲಿಯಾಗಿರುತ್ತೆ, ನಾವು ನೇಚರನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು ಎಂದು ಹೇಳಿ ಇಬ್ಬರು ಬೈಕಿನಲ್ಲಿ ಹೊರಟರು. ಆ ಊರಿಗೆ ಹೋಗುವ ದಾರಿಯಲ್ಲಿ ಅವರಿಗೆ ಒಬ್ಬ ಅಜ್ಜ ಸಿಕ್ಕಿದ್ದನ್ನು. ಅಜ್ಜ, ಯಾವುದೋ ವಾಹನಗಳು ಬರುತ್ತಿದೆ ಆಗಿದೆಯಲ್ಲ, ಯಾರಿರಬಹುದು? ಈ ದಟ್ಟ ಕಾಡಿನೊಳಗೆ ಹೋಗುತ್ತಿದ್ದಾರೆ ಎಂದು ಅಜ್ಜ ಅವರನ್ನು ನೋಡಿ ಅವರ ಬಂದ ತಕ್ಷಣ, ನಿಲ್ಲಿಸಿ, ನಿಮ್ದೇ ಅವರು? ಈ ಕಡೆ ಯಾಕೆ ಹೊರಟಿದ್ದೀರಾ? ಅತಿ ದೊಡ್ಡ ಕಾಡಿನ ಒಳಗೆ ಏತಕ್ಕೆ ಹೋಗುತ್ತಿದ್ದೀರಾ? ಇದು ನಿಮಗೆ ಸುರಕ್ಷಿತವಲ್ಲ. ಆಗಲೇ ಸಂಜೆ ಆಗುತ್ತಿದೆ, ನೀವು ಇಲ್ಲಿಂದ ಹಿಂದಿರುಗಿ. ಅಜ್ಜ, ನೀನು ನಮ್ಮನ್ನು ಏತಕ್ಕೆ ನಿಲ್ಲಿಸಿದೆ? ನಾನು ಆ ವಿಶ್ರಾಮ್ ಎಸ್ಟೇಟ್ ಮಾಲೀಕ. ನಾನು ಅದನ್ನು ತೆಗೆದುಕೊಂಡಿದ್ದೇನೆ. ನಾನು ಅಲ್ಲಿಗೆ ಸ್ಟೇ ಆಗಲು ಹೋಗುತ್ತಿದ್ದೇನೆ. ನೀವು ಇಲ್ಲದ ಸಲ್ಲದನ್ನು ನಮಗೆ ಎದುರಿಸಲು ಬರಬೇಡಿ. ನಾನು ನಿಜವನ್ನು ಹೇಳಿದೆ, ನೀವು ನನ್ನ ಮಾತನ್ನು ನಂಬುತ್ತಿಲ್ಲ. ನಿಮಗೆ ಹೋಗಿ ಅನುಭವ ಆದರೆ ನಿಮಗೆ ಗೊತ್ತಾಗುತ್ತದೆ. ನಾನು ಚಿಕ್ಕ ವಯಸ್ಸಿನಿಂದಲೇ ಈ ಕಾಡಿನ ಒಳಗೆಲ್ಲ ಓಡಾಡಿದ್ದೇನೆ. ಆ ಬಂಗಲೆ ಬಗ್ಗೆ ನನಗೆ ತುಂಬಾ ತಿಳಿದಿದೆ. ಅದು ಬ್ರಿಟಿಷರ ಕಾಲದ ಬಂಗಲೆ. ಅಲ್ಲಿ ತುಂಬಾ ವರ್ಷಗಳ ಹಿಂದೆ ಒಂದು ನಿಗೂಢವಾಗಿ ಕುಟುಂಬವೇ ನಾಪತ್ತೆಯಾಗಿತ್ತು. ಅದಕ್ಕಾಗಿ ನಿಮಗೆ ಒಳ್ಳೆಯದಾಗಲಿ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಇದರ ಮೇಲೆ ನಿಮ್ಮಿಷ್ಟ. ಅದನ್ನು ಕೇಳಿಸಿಕೊಂಡ ರಾಘವನಿಗೆ ತುಂಬ ಭಯವಾಗಿತ್ತು. ರಾಘವ ಸುತ್ತಲೂ ನೋಡುತ್ತಿದ್ದ ಸಮೇತ್ ತಾತನಿಗೆ ಕೋಪದಿಂದ, ನಗೆ ಗೊತ್ತಿದೆ, ನೀವು ನನ್ನ ಬಗ್ಗೆ ಕಾಳಜಿ ವಹಿಸಬೇಡಿ. ನಿಮಗೆ ವಯಸ್ಸಾಗಿದೆ, ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಎಂದು ಅಜ್ಜನಿಗೆ ಬೈದು ಕೋಪದಿಂದ ಅಲ್ಲಿಂದ ಹೊರಟರು. ಆದರೂ ರಾಗ ಅವನಿಗೆ ಸ್ವಲ್ಪ ಭಯವಿತ್ತು. ಯಾರಿದು ಅಜ್ಜ ಹೀಗೆ ಒಂದು ಹೇಳಿದರಲ್ಲ? ಇಲ್ಲಿ ಏನು ನಡೆಯುತ್ತಿದೆ? ನನಗೇನು ತಿಳಿದಿಲ್ಲ ಎಂದುಕೊಂಡು ಹಾಗೆ ಸುಮ್ಮನೆ ಹೊರಟನು. ಬಂಗಲೆ ಹತ್ತಿರ ಸಮಿತ್ ಮತ್ತು ಅವನ ಸ್ನೇಹಿತ ರಾಘವ ಕೂಡ ಬಂದನು. ಬಂದ ಕೂಡಲೇ ರಾಘವ ಸುತ್ತಲೂ ಕಣ್ಣನ್ನು ಆರಿಸುತ್ತಿದ್ದ ನೋಡುತ್ತಿದ್ದ. ಕತ್ತಲು ಕವಿದ ವಾತಾವರಣ, ಯಾರೂ ಇರಲಿಲ್ಲ. ಆದದರಿಂದ ರಾಘವಗೆ ಭಯವಾಗುತ್ತಿತ್ತು. ಭಯವಾದರೂ ಸುಮ್ಮನೆ ನಿಂತುಕೊಂಡು ಸಮಿತ್ಗೆ ಹೇಳಿದ, ಸಮಿತ್, ನಿನಗೆ ನಿಜವಾಗಿಯೂ ಈ ಮನೆ ಬೇಕಿತ್ತಾ? ಊರ್ನವರೆಲ್ಲ ಬೇಡ ಅಂದ್ರೂ ಇಲ್ಲಿ ಬಂದು ನಿಂತಿದ್ದೀವಿ. ಸುತ್ತಲೂ ಅರಣ್ಯ, ನೆಟ್ವರ್ಕ್ ಇಲ್ಲ, ಸರಿಯಾದ ದಾರಿ ಇಲ್ಲ. ಏನಾದ್ರೂ ಆದರೆ ಯಾರು ಬರ್ತಾರೆ? ರಾಘವ್, ನಾನು ಈ ತೋಟದ ಮನೆಯನ್ನು ಕೇವಲ 5 ಲಕ್ಷಕ್ಕೆ ಖರೀದಿಸಿದ್ದೇನೆ. ಇದೆಲ್ಲ ಮೂಢನಂಬಿಕೆ. 50 ವರ್ಷಗಳ ಹಿಂದೆ ಸತ್ತವರು ಈಗ ಬಂದು ನಮಗೆ ಕಾಟ ಕೊಡ್ತಾರಾ? ಆರಾಮಾಗಿರು, ನಾಳೆ ತೋಟದ ಕೆಲಸ ಶುರು ಮಾಡೋಣ ಎಂದು ಮಾತನಾಡುತ್ತಾ ಸಮಿತ್ ರಾಘವನನ್ನು ಒಳಗೆ ಕರೆದುಕೊಂಡು ಹೋದನು. ಆ ನಂತರ ಜೋರಾಗಿ ಗಾಳಿ ಬೀಸಲಾರಂಭಿಸಿತ್ತು. ಕತ್ತಲೆ ಕವಿದ ವಾತಾವರಣ. ರಾತ್ರಿಯಾಯಿತು. ರಾತ್ರಿ ಕಳೆಯುತ್ತಿದ್ದಂತೆ ಬಂಗಲೆಯ ಮೇಲಿನ ಮಹಡಿಯಲ್ಲಿ ಯಾರೋ ಓಡಾಡಿದ ಶಬ್ದ ಕೇಳಿಸಿತ್ತು. ಸಮಿತ್ ಮತ್ತು ರಾಘವ ಕೆಳಗೆ ಹಾಲಿನಲ್ಲಿ ಮಲಗಿದ್ದರು. ರಾಘವ ಭಯದಿಂದ, ಸಮಿತ್, ಕೇಳಿಸ್ತಾ ಇದೆಯಾ? ಮೇಲೆ ಯಾರೋ ಇದ್ದಾರೆ. ನನಗೆ ಆ ಶಬ್ದ ಕೇಳಿಸ್ತಿದೆ, ನಿನಗೂ ಕೇಳ್ತಿದೆಯಾ ಎಂದು ರಾಘವ ಸಮಿತ್ಗೆ ಹೇಳಿದನು. ಶಬ್ದ ಆಗುತ್ತಲೇ ಇತ್ತು. ಸಮಿತ್ ಸ್ವಲ್ಪ ಅಂಜುತ್ತಾ, ಇಲಿ ಇರಬೇಕು. ಈ ಹಳೆಯ ಮನೆಗಳಲ್ಲಿ ಸರ್ವೇ ಸಾಮಾನ್ಯ. ನೀನು ತಲೆ ಕೆಡಿಸಿಕೊಳ್ಳಬೇಡ.
ನೀನು ಆರಾಮಾಗಿ ಮಲ್ಕೊ. ನಾನು ನಿನಗೆ ನಿನ್ನ ಜೊತೆ ಮಲಗಿದ್ದೇನೆ ಅಲ್ಲ. ಎಂದು ಸಮಿತ್ ರಾಘವನಿಗೆ ಹೇಳಿದನು. ರಾಘವ ಭಯದಿಂದ ಮಲಿಕೊಂಡ. ಇಬ್ಬರು ಗಾಢ ನಿದ್ರೆಯಲ್ಲಿದ್ದರು. ರಾಘವ ಗೊರಕ್ಕೆ ಹೊಡೆಯುತ್ತಿದ್ದನು. ರಾತ್ರಿ 2:02 ಸಮಿತ್ಗೆ ಬಾಯಾರಿಕೆಯಾಗಿ ಎದ್ದನು. ಟೇಬಲ್ ಮೇಲಿದ್ದ ನೀರನ್ನು ಕುಡಿಯಲು ಹೋದಾಗ ಕಿಟಕಿ ಗಾಜಿನ ಮೇಲೆ ರಕ್ತದ ಬಣ್ಣದ ಬೆರಳುಗಳು ಗುರುತು ಕಾಣಿಸಿತು. ಅದಕ್ಕೆ ಸಮಿತ್ ಗಾಬರಿಗೊಂಡು, ರಾಘವ, ಎದ್ದು ನೋಡು, ಇದು ಏನು? ರಾಘವ ನಿದ್ದೆಯಿಂದ ಜೋರಾಗಿ ಭಯದಿಂದ ಏನಾಯ್ತು ಎಂದು ಕೇಳಿದನು. ಆ ಕಿಟಕಿಯ ಗಾಜಿನ ಮೇಲೆ ರಕ್ತದ ಬಣ್ಣದ ಕೈ ಬೆರಳುಗಳು ಗುರುತು ನಿನಗೆ ಕಾಣುತ್ತಿದೆಯೇ? ರಾಘವ? ಅದನ್ನು ನೋಡಿದ ರಾಘವ ತುಂಬ ಭಯದಿಂದ ಹೆದರಿಕೊಂಡು, ಅಯ್ಯೋ ದೇವರೇ, ನಾವು ಇಲ್ಲಿಗೆ ಬರಬಾರದಿತ್ತು. ನಾನು ಹೇಳಿಲ್ವಾ ಈ ಮನೆಯಲ್ಲಿ ಏನೋ ಇದೆ ಅಂತ? ನೀನು ನನ್ನ ಮಾತು ಕೇಳಲಿಲ್ಲ. ಈಗ ನೋಡು, ನಾವು ಆ ಪರಿಸ್ಥಿತಿಗೆ ಬಂದಿದ್ದೇವೆ ಎಂದು ರಾಘವನು ಸಮಿತ್ಗೆ ಹೇಳಿದನು. ಸಮಿತ್, ಏನೂ ಆಗುವುದಿಲ್ಲ, ಸುಮ್ಮನಿರು ಎಂದು ಹೇಳುತ್ತಿದ್ದ ಅಷ್ಟರಲ್ಲಿ ಅವರಿಗೆ ಒಂದು ಹೆಣ್ಣಿನ ನಗು ಕೇಳಿಸಿತು. ತಕ್ಷಣ ಮನೆಯಲ್ಲಿ ದೀಪಗಳು ಹರಿಹೋದವು. ಕತ್ತಲೆಯಲ್ಲಿ ಒಂದು ಹೆಣ್ಣಿನ ದೀರ್ಘವಾದ ನಗು ಕೇಳಿಸುತ್ತಿತ್ತು. ಅವರಿಬ್ಬರೂ ಭಯದಿಂದ ಅಲ್ಲೇ ಇದ್ದ ಒಂದು ಬೆಳಕನ್ನು ಹಚ್ಚಿದರು. ಅವರಿಗೆ ಕಾಣಿಸದಂತೆ ಕತ್ತಲೆಯಲ್ಲಿ ನಿಂತುಕೊಂಡು ಒಂದು ಜೋರಾದ ಹೆಣ್ಣಿನ ಧ್ವನಿಯಿಂದ ನಗುತ್ತಾ, ನೀವು ನನ್ನ ಮನೆಗೆ ಬಂದಿದ್ದೀರಾ? ನಿಮ್ಗೆ ಆಧಾರದ ಸುಸ್ವಾಗತ ಎಂದು ಹೆಣ್ಣಿನ ಧ್ವನಿಯಲ್ಲಿ ಜೋರಾಗಿ ನಗುತ್ತಾ ಹೇಳಿತು. ಹೇಳಿ ಸ್ವಲ್ಪ ಸಮಯದ ನಂತರ ಅಲ್ಲಿಂದ ಆ ಶಬ್ದ ನಿಂತು ಹೋಗಿತ್ತು. ಇವರಿಬ್ಬರೂ ಗಾಬರಿಯಿಂದ ಅಲ್ಲೇ ಕೂತಿಕೊಂಡಿದ್ದರು. ಆನಂತರ ಹಾಗೆ ನಿದ್ದೆಗೆ ಜಾರಿ ಮಲಿಕೊಂಡು ಬೆಳಗ್ಗೆ ಎದ್ದರೂ ಮರುದಿನ ಬೆಳಗ್ಗೆ ರಾಘವ ಊರಿನವರನ್ನು ಕಾಣಲು ಹೋದನು. ಒಂದು ಮರದ ಹತ್ತಿರ ಕರಿಯಪ್ಪ ಎಂಬ ಒಬ್ಬ ಪೂಜಾರಿ ಕುಂತಿದ್ದರು. ಅವನನ್ನು ನೋಡಿದ ರಾಘವ ಅವರ ಬಳಿ ಹೋದನು. ಕರಿಯಪ್ಪ ರಾಘವನನ್ನು ನೋಡಿ, ಬನ್ನಿ, ನೀವು ಯಾವ ಊರಿನವರು, ಇಲ್ಲಿ ಏತಕ್ಕೆ ಬಂದಿದ್ದೀರಾ ಎಂದು ಕೇಳಿದನು. ಅದಕ್ಕೆ ರಾಘವ ರಾತ್ರಿ ನಡೆದಿದೆಲ್ಲ ಹೇಳಿಕೊಂಡನು. ಅದಕ್ಕೆ ಕರಿಯಪ್ಪ ಗಾಬರಿಗೊಂಡು, ನೀವು ಆ ಊರಿನ ಆಚೆ ಇರುವ ಬಂಗಲೆಗೆ ಬಂದಿದ್ದೀರಾ? ಅದು ನೀವೇನಾ ತೆಗೆದುಕೊಂಡಿದ್ದು? ಆ ಬಂಗಲೆಯಲ್ಲಿ ಮಾಯಕ್ಕ ಎಂಬ ಹೆಣ್ಣು ಸತ್ತಿದ್ದಾಳೆ. ಅವಳು ತೋಟದ ಮಾಲೀಕನನ್ನು ಪ್ರೀತಿಸುತ್ತಿದ್ದರು. ಆದರೆ ಮಾಲೀಕ ಅವಳನ್ನು ಕೊಂದು ಪಾಳು ಬಾವಿಯಲ್ಲಿ ಎಸೆದಿದ್ದ. ಅಂದಿನಿಂದ ಅವಳ ಆತ್ಮ ಆ ಮನೆಯಲ್ಲೇ ಇದೆ. ಯಾರು ಅಲ್ಲಿ ಉಳಿಯುತ್ತಾರೋ ಅವರನ್ನು ಬಾವಿಯ ಕಡೆಗೆ ಸೆಳೆದುಕೊಂಡು ಹೋಗುತ್ತಾಳೆ. ಪೂಜಾರಿಯವರ ಮಾತಿನ ಕೇಳಿದ ರಾಘವ ಗಾಬರಿಯಿಂದ, ನನ್ನ ಸ್ನೇಹಿತನಿಗೆ ಅದ್ಯಾವುದರಲ್ಲೂ ನಂಬಿಕೆ ಇಲ್ಲ. ನಾನು ಏನು ಹೇಳಿದರೂ ಅವನು ನನ್ನ ಮಾತನ್ನು ಕೇಳುತ್ತಿಲ್ಲ. ಕಮ್ಮಿ ಹಣಕ್ಕೆ ಜಾಗ ಸಿಕ್ಕಿದೆ ಎಂದು ಇದನ್ನು ತೆಗೆದುಕೊಂಡಿದ್ದಾನೆ. ಈಗ ನಮಗೆ ನೀವು ಸಹಾಯ ಮಾಡಲೇಬೇಕು. ದಯವಿಟ್ಟು ಏನಾದರೂ ಉಪಾಯ ಹೇಳಿ, ನಮಗೆ ತುಂಬ ದೊಡ್ಡ ಅನುಕೂಲವಾಗುತ್ತದೆ. ಆತ್ಮಕ್ಕೆ ತೃಪ್ತಿ ಸಿಗುವವರೆಗೂ ಅದು ಬಿಡುವುದಿಲ್ಲ. ರುದ್ರ ತ್ರಿಶೂಲದ ಪೂಜೆ ಮಾಡಬೇಕು. ಇಲ್ಲದಿದ್ದರೆ ನಿಮ್ಮ ಸ್ನೇಹಿತನ ಪ್ರಾಣ ಹೋಗುತ್ತದೆ. ನೀವು ಈಗಲೇ ಪೂಜೆ ಮಾಡಬೇಕು. ನೀವು ನಿರ್ಲಕ್ಷಿಸಬಾರದು. ರಾಘವ ಪೂಜಾರಿಯ ಸಲಹೆ ತಗೊಂಡು ಬಂಗಲೆಗೆ ಹಿಂದಿರುಗಿದ ರಾಘವ ಬಂಗಲೆಗೆ ಹಿಂದಿರುಗಿದಾಗ ಸಮಿತ್ ಪಾಳುವಾದ ಕಿಟಕಿಯ ಮುಂದೆ ನಿಂತು ಶೂನ್ಯದತ್ತ ನೋಡುತ್ತಿದ್ದನು. ಸಮೀತ್, ಏನ್ ಮಾಡ್ತಿದ್ಯಾ ಇಲ್ಲಿ ನಿಂತ್ಕೊಂಡು? ಯಾಕೆ ಆ ಬಾಳುಬಾವಿ ಕಡೆ ನೋಡುತ್ತಿದ್ದೀಯಾ? ಆದರೆ ರಾಘವ ಮಾತನಾಡುತ್ತಿರುವುದು ಸಮಿತ್ ಏನು ಕೇಳಿಸುತ್ತಿರಲಿಲ್ಲ. ರಾಘವ ಸಮಿತ್ನು ಒಬ್ಬನೇ ಬಿಟ್ಟು ಹೋಗಿದ್ದ ಕಾರಣ ಸಮಿತ್ ಆ ಧ್ವನಿಯಿಂದ ಆಕರ್ಷಣೆ ಆಗಿತ್ತು. ಸಮಿತ್ ವಿಚಿತ್ರ ಧ್ವನಿಯಲ್ಲಿ ಮಾತನಾಡಲಾರಂಭಿಸಿದ. ಬಾವಿ ಕರೀತಾ ಇದೆ ಮಾಯಕ್ಕ. ಅವಳು ನನ್ನನ್ನು ಕರೀತಾ ಇದ್ದಾಳೆ. ಘವ ಸಮಿತ್ ಹಾಡಿದ ಮಾತನ್ನು ಕೇಳಿ ಗಟ್ಟಿಯಾಗಿ, ಸಮಿತ್, ಏನ್ ಮಾತಾಡ್ತಿದ್ಯಾ? ನಾನು ಪೂಜಾರಿಯನ್ನು ನೋಡಿ ಬಂದೆ. ಆ ಆತ್ಮ ನಮಗೆ ತೊಂದರೆ ಕೊಡುತ್ತಿದೆ. ರಾಘವ ಮಾತನ್ನು ಕೇಳಿ ಸಮಿತ್ಗೆ ಕೋಪ ಬಂದಿತ್ತು. ಸಮಿತ್ ಕೋಪದಿಂದ, ನಿನ್ಗೇನೂ ಗೊತ್ತಿಲ್ಲ ರಾಘವ. ಅವಳು ನನ್ನನ್ನು ಪ್ರೀತಿಸ್ತಾಳೆ. ಅವಳು ಸತ್ತಿಲ್ಲ.
ರಾಘವ: ಈಗ ನಾನೇನು ಮಾಡುವುದು? ಇವನು ಏನೇನೋ ಮಾತ್ನಾಡ್ತಿದ್ದಾನಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ನಿಂತನು. ನಂತರ ರಾಘವ ಸಮೀತ್ಗೆ ಸಮಾಧಾನ ಮಾಡಿ ಅಲ್ಲಿಂದ ಕರೆದುಕೊಂಡು ಬಂಗಲೆ ಒಳಗೆ ಹೋದನು. ಊಟವನ್ನೆಲ್ಲ ಮಾಡಿ, ಆಯ್ತು ಬಿಡು, ಬೆಳಗ್ಗೆ ಮಾತ್ನಾಡೋಣ ಎಂದು ರಾಘವ ಸಮೀತ್ಗೆ ಹೇಳಿದನು. ರಾತ್ರಿ ಸಮಯ, ಎಲ್ಲರೂ ಮಲಗಿದ್ದರು. ಮಾಯಕ್ಕನ ಆತ್ಮ ಸಮೀತಿಗೆ ಕಾಣಿಸಿಕೊಂಡಿದ್ದು ಅವಳು ಸೀರೆಯಲ್ಲಿ ಕಣ್ಣಿನಲ್ಲಿ ರಕ್ತ ತುಂಬಿದಂತೆ ಕೋಪದಿಂದ ಸಮೀತ್ನ ಹಿಂಬಾಲಿಸುತ್ತಿದ್ದಳು. ರಾತ್ರಿ 12 ಗಂಟೆ ಸಮೀತ್ ಮಾಯಕ್ಕನ ಶಬ್ದವನ್ನು ಕೇಳಿ ಬಂಗಲಿನಲ್ಲಿರುವ ಪಾಳುಬಾವಿ ಕಡೆ ನಡೆದನು. ಅದನ್ನು ನೋಡಿದ ತಕ್ಷಣವೇ ರಾಘವ ಅವನ ಹಿಂದೆ ಹೋದನು. ಸಮೀತ್ ಮೆಲ್ಲನೆ ಧ್ವನಿಯಲ್ಲಿ, ಮಾಯಕ್, ನಾನು ಬರ್ತಿದ್ದೀನಿ. ನನಗೆ ನಿನ್ನೊಂದಿಗೆ ಇರಬೇಕೆಂಬ ಆಸೆ ಆಗುತ್ತಿದೆ. ನಿಲ್ಲು, ನಾನು ಬರ್ತೀನಿ. ರಾಘವ ಸಮೇತ್ ನನ್ನ ಹಿಂಬಾಲಿಸುತ್ತಾ, ಸಮಿತ್, ಬೇಡ, ಅಲ್ಲಿ ಹೋಗ್ಬೇಡ, ಹಿಂದೆ ಹೋಗ್ಬೇಡ, ನಿಲ್ಲು. ಅದು ಹುಡುಗಿಯಲ್ಲ, ಅದು ಒಂದು ಆತ್ಮ. ನಿಲ್ಲು, ಹೋಗ್ಬೇಡ. ಭೀಕರವಾದ ಬಿಡುವ ಮಿಂಚು ಮಾಯಕ ರಾಘವ. ನೋಡಿ, ಇವನು ನನ್ನವನು, ಇವನು ನನ್ನೊಂದಿಗೆ ಬರುವನು ಎಂದು ನಗುತ್ತಾ ಮಾಯಕನ ಆತ್ಮ ರಾಘವನನ್ನು ತಳ್ಳಿತು. ಸಮಿತ್ ಬಾವಿ ಅಂಚಿನಲ್ಲಿ ನಿಂತಿದ್ದನು. ಓ ರಾಘವ, ಮಾಯಕ್ಕ, ನಿನ್ನ ಅನ್ಯಾಯದ ಸಾವಿಗೆ ಸೇಡು ತೀರಿಸಿಕೊ. ಆದರೆ ನಿನಗೆ ಶಾಂತಿ ಸಿಗುವುದಿಲ್ಲ. ನಿನಗೆ ಯಾರು ತೊಂದರೆ ಕೊಟ್ಟರೂ ಅವರನ್ನು ಮೇಲೆ ಸೇಡು ತೀರಿಸಿಕೊ. ನನ್ನ ಸ್ನೇಹಿತನನ್ನು ಬಿಟ್ಟುಬಿಡು. ಅಮಾಯಕ ಜೀವವನ್ನು ತಗೋಬೇಡ. ನಿನ್ನವರು ಸೇಡು ತರಿಸಿಕೊಂಡು ನಿನಗೆ ಶಾಂತಿ ಸಿಗಲಿ. ಏನು ಮಾಡುವುದು ಎಂದು ಯೋಚನೆ ಮಾಡುತ್ತಿದ್ದ ದೇವರಲ್ಲಿ ಪ್ರಾರ್ಥನೆ ಮಾಡಿದ. ದೇವರೇ, ನನ್ನ ಸ್ನೇಹಿತನನ್ನು ಕಾಪಾಡು, ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ ಎಂದು ದೇವರ ಬಳಿ ಕೇಳಿಕೊಳ್ಳುತ್ತಿದ್ದ ಅಷ್ಟರಲ್ಲಿ ರುದ್ರ ತ್ರಿಶೂಲದ ಕವಚವನ್ನು ಹಿಡಿದು ಕರಿಯಪ್ಪ ಪೂಜಾರಿ ಅಲ್ಲಿಗೆ. ಕರಿಯಪ್ಪ ಪೂಜಾರಿ ರುದ್ರ ತ್ರಿಶೂಲದ ಕವಚವನ್ನು ಸಮಿತ್ ಮೇಲೆ ಎಸೆದನು. ಎಸೆದ ತಕ್ಷಣ ಮಾಯಕ್ಕ, ನನಗೆ ಸೇಡು ತೀರಿಸಿಕೊಳ್ಳಲು ನೀವು ಬಿಡಲಿಲ್ಲ ಇಂದು ಪೂಜಾರಿಗೆ ಎಂದು ಜೋರಾಗಿ ಕೂಗುತ್ತಿತ್ತು. ಅದಕ್ಕೆ ಪೂಜಾರಿ, ನಿನಗೆ ಯಾರು ತೊಂದರೆ ಕೊಟ್ಟಿದ್ದಾರ ಅವರನ್ನು ಸೇಡು ತೀರಿಸಿಕೊ. ಅದು ಬಿಟ್ಟು ಅಮಾಯಕರ ಮೇಲೆಲ್ಲ ಇಲ್ಲಿಂದ ಈಗ ನೀನು ಹೊರಡು ಎಂದು ದೊಡ್ಡ ಘರ್ಜನೆಯಲ್ಲಿ ಪೂಜಾರಿ ಹೇಳಿದರು. ತ್ರಿಶೂಲದ ಶಕ್ತಿಗೆ ಮಾಯಕ್ಕನ ಆತ್ಮ ಹಿಮ್ಮೆಟ್ಟಿತು. ಅವಳು ಒಂದು ಭೀಕರವಾದ ಅಳಲು ಹಾಕಿ ಬಾವಿಯೊಳಗೆ ಕಣ್ಮರೆಯಾದಳು. ಸಮಿತ್ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದನು. ರಾಘವ ಅವನನ್ನು ಕರೆದುಕೊಂಡು ಬಂಗಲೊಳಗೆ ಬಂದನು. ಆ ನಂತರ ಆ ಬಂಗಲೆಯಲ್ಲಿ ಶಾಂತಿ ನೆಲೆಸಿತು. ಸಮಿತ್ ಎಚ್ಚರಗೊಂಡು, ನನಗೆ ಏನಾಯಿತು ರಾಘವ? ನಾನು ಎಲ್ಲಿದ್ದೇನೆ? ನನಗೆ ಏನಾಯಿತು? ಇವರ್ಯಾರು? ಪೂಜಾರಿಗಳು ಬಂದಿದ್ದಾರೆ, ಇವರೇ ತಕಿಯಲ್ಲಿ ಬಂದಿದ್ದಾರೆ. ನಾನು ನಿನಗೆ ಹೇಳಿದೆನಲ್ಲ, ನಾನೊಬ್ಬರನ್ನು ಪೂಜಾರಿಯನ್ನು ನೋಡಿಕೊಂಡು ಬಂದಿದ್ದೇನೆ ಅಂತ. ಅವರೇ ಇವರು? ಓ, ನಿನಗೆ ಅವಾಗ ನೆನಪಿರಲಿಲ್ಲ. ಆದರೆ ನೀನು ನನ್ನ ಮಾತುಗಳನ್ನು ನಿರ್ಲಕ್ಷಿಸಿದೆ. ಆ ಆತ್ಮ ನಿನ್ನಲ್ಲಿತ್ತು. ನಾವು ಸತ್ತು ಹೋಗಿದ್ದೆವು ಸಮೀತ್. ಇದು ಬಲಿ ಪಡೆಯುವ ಮನೆ. ನಮಗೆ ಈ ಮನೆ, ತೋಟ, ಬಂಗಲೆ ಯಾವುದು ಬೇಡ. ನಾವು ಈಗ ಪ್ರಾಣಪಾಯದಿಂದ ಪಾರಾಗಿದ್ದೇವೆ. ಪೂಜಾರಿಗಳ ಸಹಾಯದಿಂದ ನಾವು ಬದುಕುತ್ತಿದ್ದೇವೆ. ನಾವು ಇಲ್ಲಿಂದ ಈಗ ಹೊರಡೋಣ, ಬಾ. ರಾಘವ ಸಮೀತ್ ಹೇಳಿದ್ದನು. ಸಮೀತ್ಗೆ ಹರಿವಾಯ್ತು ಪೂಜಾರಿ ಕರಿಯಪ್ಪ. ಹಳೆಯದನ್ನೆಲ್ಲ ಸಮೀತ್ ವಿವರಿಸಿದರು. ಸಮೀತ್ ಅರಿತುಕೊಂಡು ಪೂಜಾರಿಗೆ ಧನ್ಯವಾದಗಳು ತಿಳಿಸಿ ರಾಘವ ಸಮೀತ್ ಇಬ್ಬರು ಅಲ್ಲಿಂದ ಬೆಂಗಳೂರಿಗೆ ಹಿಂದಿರುಗಿದರು. ಇಂದಿಗೂ ಹತ್ತಿರ ಹೋದರೆ ಮಾಯಕ್ಕನ ಅಳುವಿನ ಶಬ್ದ ಕೇಳಿಸುತ್ತದೆ ಎಂದು ಊರಿನವರು ಹೇಳುತ್ತಾರೆ. ಕರುಳರಾತ್ರಿ ಯಾದ ಘಟನೆಯನ್ನು ಸಮೀತ್ ಇಂದಿಗೂ ಮರೆತಿಲ್ಲ. ತನ್ನ ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿದನು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಬೆಲ್ ಐಕಾನ್ ಒತ್ತುವುದನ್ನು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ನೀತಿ ಕಥೆಗಳಿಗೆ
ನಮ್ಮೂರ್ ಕತೆಗಳನ್ನು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಮರಿಬೇಡಿ. ಥ್ಯಾಂಕ್ ಯು.